ಸಮಸ್ತ ವೀಕ್ಷಕರಿಗೂ ಹೋಗಿಳೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ತುಂಬಾ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ. ಇದರ ಮಧ್ಯೆ ಗಿಲ್ಲಿ ಫಿನಿಶ್, ಇದು ನಿಜನಾ ಸುಳ್ಳ ನೋಡ್ಬೇಕು. ಇದೇನಾಗ್ತಾ ಇದೆ ಅಂತಂದ್ರೆ, ನಿನ್ನೆ ಎಪಿಸೋಡ್ ನೀವೆಲ್ಲ ನೋಡಿದ್ದೀರಾ. ಕಿಚ್ಚ ಸುದೀಪ್ ಅವರು ಬರ್ತಾರೆ. ಈ ಒಂದು ಸೀಸನ್ಗೆ ಎಷ್ಟು ವೋಟ್ ಬಿದ್ದಿದೆ ಮೊದಲನೇ ಸ್ಥಾನಕ್ಕೆ ಅನ್ನೋದನ್ನ ಅವರು ರಿವೀಲ್ ಮಾಡ್ತಾರೆ. ಸುಮಾರು 37 ಕೋಟಿ ಪ್ಲಸ್ ವೋಟ್ಸ್ ಬಂದಿದೆ ಫಸ್ಟ್ ಪ್ಲೇಸ್ಗೆ ಅನ್ನೋದನ್ನ ಹೇಳ್ತಾರೆ. ಅದ್ರ ಜೊತೆಗೇನೆ ಅವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಮೊದಲನೇ ಸ್ಥಾನಕ್ಕೂ ಎರಡನೇ ಸ್ಥಾನಕ್ಕೂ ಜಾಸ್ತಿ ಡಿಫರೆನ್ಸ್ ಇಲ್ಲ. ನಮಗೆ ಅನುಮಾನ ಮೂಡ್ತಾ ಇರೋದು ಇಲ್ಲೇ. ಯಾಕೆಂದ್ರೆ ಅವರು ಗಿಲ್ಲಿನ ಜೊತೆಗೇನೆ ಅಶ್ವಿನಿ ಅವರನ್ನು ಕೂಡ ತಗೊಂಡ್ಬರ್ತಾ ಇದ್ದಾರೆ. ಗಿಲ್ಲಿಯ ಸಮನಾಗಿ ಅಶ್ವಿನಿಯನ್ನ ನಿಲ್ಸೋದಿಕ್ಕೆ ನೋಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಿನ್ನೆ ರಾತ್ರಿ 12 ಗಂಟೆವರೆಗೂ ಆಗಿರೋ ವೋಟಿಂಗ್ ಇದು ಅಂತ. ಇನ್ನು ಭಾನುವಾರ ಬೆಳಿಗ್ಗೆ 10 ಗಂಟೆವರೆಗೂ ವೋಟಿಂಗ್ ಲೈನ್ಸ್ ಓಪನ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅದು ನಿಜ ಕೂಡ. ಅಂದ್ರೆ ಅಲ್ಲಿ ಕಡಿಮೆ ಡಿಫರೆನ್ಸ್ ಇದೆ ಅನ್ನೋದು. ಇವತ್ತು ಭಾನುವಾರ 10 ಗಂಟೆ ಒಳಗಡೆ ಅಶ್ವಿನಿ ಅವರೇನಾದ್ರೂ ಗಿಲ್ಲಿಗಿಂತ ಜಾಸ್ತಿ ವೋಟ್ ತಗೋತಾರ ಅನ್ನೋ ಅನುಮಾನ ಜನಗಳಿಗೆ ಬಂದ್ಬಿಡ್ಲಿ ಅನ್ನೋ ರೀತಿನಲ್ಲಿ ಏನಾದ್ರೂ ಮೊದಲನೇ ಸ್ಥಾನಕ್ಕೂ ಎರಡನೇ ಸ್ಥಾನಕ್ಕೂ ಜಾಸ್ತಿ ವ್ಯತ್ಯಾಸ ಇಲ್ಲ, ತುಂಬಾ ಕಡಿಮೆ ಅಂತರ ಇದೆ ಅನ್ನೋ ಮಾತನ್ನ ಸುದೀಪ್ ಸರ್ ಹೇಳಿದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ಬಹುಶಃ ಗಿಲ್ಲಿಗೆ ಗುನ್ನ ಗ್ಯಾರಂಟಿನ ಅಂತ ಅನಿಸ್ತಾ ಇದೆ. ನಾನು ಹಿಂದೆ ಕೂಡ ಒಂದ್ 2-3 ವಿಡಿಯೋದಲ್ಲಿ ಹೇಳಿದ್ದೆ, ಗಿಲ್ಲಿಗೆ ಗುನ್ನ, ಟಾರ್ಗೆಟ್ ಗಿಲ್ಲಿ ಅಂತ. ಅದು ಮನೆ ಒಳಗಡೆ ಕಂಟೆಸ್ಟೆಂಟ್ಗಳಿಂದ ಆಗ್ತಾ ಇತ್ತು. ಆದ್ರೆ ಈಗ ಗಿಲ್ಲಿಗೆ ಗುನ್ನ ಬೀಳ್ತಾ ಇರೋದು ಬಹುಶಃ ಚಾನಲ್ ಕಡೆಯಿಂದ ಅಂತ ನನ್ಗನ್ಸ್ತಾ ಇದೆ. ಬೇರೆ ಯಾರನ್ನೋ ಗೆಲ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ ಬಿಗ್ ಬಾಸ್ ಅವರು, ಕಲರ್ಸ್ ಕನ್ನಡದವರು ಅನ್ನೋ ಅನುಮಾನ ಈಗ ಎಲ್ಲ ಕಡೆ ಬರ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ನೀವು ರೀಲ್ಸ್ ನ ನೀವು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ರೆ ಬರೀ ಗಿಲ್ಲಿ ವಿಡಿಯೋನೇ ಬರ್ತಾ ಇದೆ ಎಲ್ಲಾ ಕಡೆ, ರಾಜ್ಯಾದ್ಯಂತ. ಬರೀ ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಗಿಲ್ಲಿಗೆ ಅತಿ ಹೆಚ್ಚು ಒಲವು ಕಂಡು ಬರ್ತಾ ಇದೆ. ಈಗ ರಾಜಕಾರಣಿಗಳು ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಮೊದಲು ಮಳವಳ್ಳಿ ಶಾಸಕರು ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ರೆ, ಈಗ ಕೇರ್ಪೇಟೆ ಶಾಸಕರು ಮಾತಾಡ್ತಾ ಇದ್ದಾರೆ. ಮತ್ತೆ BC ಪಾಟೀಲ್ ಅವರು ಕೂಡ ರಘುವರ್ ಗಿಲ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಅವ್ರೇನಾದ್ರು ಹೇಳ್ಕೊಳ್ಳಿ, ಇಷ್ಟೊಂದು ಕ್ರೇಜು ಯಾವುದೋ ಒಂದು ವಿಧಾನಸಭೆಯ ಮಹಾ ಚುನಾವಣೆಯ ಫಲಿತಾಂಶದ ಹಿಂದೊಂದು ದಿವಸ ಅಥವಾ ಫಲಿತಾಂಶದ ದಿವಸ ಈ ರೀತಿಯ ಒಂದು ಕ್ರೇಜ್ ಇರೋದನ್ನ ನೋಡ್ತೀವಿ. ಆದ್ರೆ ಈ ಬಿಗ್ ಬಾಸ್ ಸೀಸನ್ 12ಗೆ ಇಷ್ಟೊಂದು ಕ್ರೇಜ್ ಬರೋದಕ್ಕೆ ಕಾರಣ ಒಂದೊಂದು ಓನ್ಲಿ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಗಿಲ್ಲಿ ಗೆಲ್ಲೇಬೇಕು, ಗೆದ್ದೆ ಗೆಲ್ತಾನೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜನಗಳ ಮನಸ್ಸಿನಲ್ಲಿ ಗಿಲ್ಲಿ ಗೆದ್ದಾಗಿದೆ. ಗಿಲ್ಲಿ ಏನಾರ ಸೋತ್ರೆ ಅದು ಚಾನಲ್ ಅವರೇ ಜವಾಬ್ದಾರಿ. ಮತ್ತೆ ಇನ್ನೊಂದು ಕಾಡ್ತಾ ಇರೋ ನಮ್ಗೆ ಅನುಮಾನ ಏನಪ್ಪಾ ಅಂದ್ರೆ, ಸುದೀಪ್ ಸರ್ ಬಿಗ್ ಬಾಸ್ ವೀಕ್ಷಕರನ್ನ ಅವಮಾನಿಸ್ಬಿಟ್ರ ಅಂತ. ಅವರು ಕಳೆದ ವಾರ ಯಾರಪ್ಪ ಅವನು ಮಹಾನ್, ಅವನ ಹೆಸರು ನೋಡಿ ಜ್ಞಾಪಕ ಬರೋದಿಲ್ಲ ನಮ್ಗೆ, ಧ್ರುವಂತ್ಗೆ ಚಪ್ಪಾಳೆ ಕೊಟ್ಟದನ್ನ ಅನೇಕರು ಟ್ರೋಲ್ ಮಾಡಿದ್ರು ಅಂತ ಇವರು ಸುದೀಪ್ ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರು ಹೇಳ್ತಾರೆ, ಇಲ್ಲಿ ಯಾರೇ ಗೆದ್ರು 50 ಲಕ್ಷನ ಅವ್ರ ಮನೆಗೆ ತಗೊಂಡು ಹೋಗ್ತಾರೆ, ನಿಮ್ಗೆ ಯಾರಿಗೂ ಕೊಡಲ್ಲ ಅಂತ. ಅಲ್ಲ ಸುದೀಪ್ ಸರ್, ಈಗ ನಿಮ್ಮ ಮ್ಯಾಕ್ಸ್ ಮತ್ತೆ ಮಾರ್ಕ್ 2 ಚಿತ್ರಗಳು ಸೂಪರ್ ಡ್ಯೂಪರ್ ಹಿಟ್ ಆಗಿದೆ. ಅದ್ರಲ್ಲಿ ಬಂದಂತ ದುಡ್ಡನ್ನ ಪ್ರೊಡ್ಯೂಸರ್ ತಗೊಂಡೋಗ್ತಾರೆ ಹೊತ್ತು ನಮಗ್ ಕೊಡ್ತಾರ? ಆದ್ರೂ ನಾವ್ ಯಾಕೆ ಸಿನಿಮಾಗಳನ್ನ ನೋಡ್ದೋ, ಯಾಕೆ ಸಿನಿಮಾಗಳನ್ನ ಗೆಲ್ಲಿಸ್ತೋ? ನಿಮ್ಮ ಮೇಲಿನ ಅಭಿಮಾನದಿಂದ ಅಲ್ವಾ? ಈಗ ನಾವ್ ಯಾಕೆ ಬಿಗ್ ಬಾಸ್ ನೋಡ್ತಾ ಇದೀವಿ? ಯಾಕೆ ಬಿಗ್ ಬಾಸ್ ಬಗ್ಗೆ ನೀವು ಬೇರೆ ಯಾರಿಗಾರು ಚಪ್ಪಾಳೆ ಕೊಟ್ರು ಅಥವಾ ಇನ್ಯಾರಿಗೋ ಏನೋ ಆದ್ರೆ ಯಾಕೆ ಕಮೆಂಟ್ಸ್ ಮಾಡ್ತಾರೆ, ಯಾಕೆ ಟ್ರೋಲ್ ಮಾಡ್ತಾರೆ? ಬಿಗ್ ಬಾಸ್ ನೋಡೋ ನಮ್ಮ ಅಭಿಮಾನದಿಂದ ತಾನೆ, ನಮ್ಮಿಂದ ತಾನೆ ಬಿಗ್ ಬಾಸ್. ಮತ್ ನೀವು ನಮ್ಗೆ ಹೇಳ್ತೀರಾ 50 ಲಕ್ಷ ಅವ್ರ ಮನೆಗೆ ತಗೊಂಡು ಹೋಗ್ತಾರೆ, ನೀವೆಷ್ಟೇ ಕಿರ್ಚಾಡಿದ್ರು ಅಂತ. ಈ ತರ ಹೇಳ್ಬಿಟ್ರಲ್ಲ ಸುದೀಪ್ ಸರ್, ತುಂಬಾ ಬೇಜಾರಾಯ್ತು. ಇರ್ಲಿ, ದೊಡ್ಡವರು ನೀವೇನ್ ಮಾತಾಡಿದ್ರು ನಡೆಯುತ್ತೆ. ಏನೇ ಆಗ್ಲಿ, ನಾವು ಗೆಲ್ಲಿ ಅಂತ ಹೇಳ್ತಾ ಇರೋದು ಅವರು ಬಡ ಹುಡುಗ ಅಂತ ಅಲ್ಲ. ನಾವು ಗೆಲ್ಲಿ ಅಂತ ಹೇಳ್ತಾ ಇರೋದು ಅವನು ಒಬ್ಬ ಪ್ರತಿಭಾವಂತ, ಅದರಲ್ಲೂ ಕೂಡ ಹಳ್ಳಿಯಿಂದ ಬಂದಿರತಕ್ಕಂಥವನು. ಈ ಬಡವ ಅನ್ನೋ ಪಾಯಿಂಟ್ ಅನ್ನ ನಾವು ಲಾಸ್ಟ್ ಅಲ್ಲಿ ಇಟ್ಕೊಳ್ಳೋಣ ಅಲ್ವಾ? ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗ್ಬೇಕು. ಹಾಗಾಗಿ ಗಿಲ್ಲಿ ಗೆಲ್ಲಬೇಕು. ಇವತ್ತೊಂದು ಸಿಕ್ಕಾಪಟ್ಟೆ ಕ್ರೇಜ್. ಎಲ್ಲೆಲ್ಲಿ ಗಿಲ್ಲಿಗೆ ಯಾವ್ಯಾವ ರೀತಿ ಗಿಲ್ಲಿ ಗೆಲ್ಲಿ ಅಂತ ವಿಶ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ.
ಆ ಹಸುನ ಮೇಲೆ ಚಿತ್ರ ಬಿಡಿಸ್ತಾರೆ, ಮತ್ತೆ ಬೇಕಾದಷ್ಟು ಕಡೆ ಬ್ಯಾನರ್ಗಳು, ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ, ಟ್ಯಾಟು ಹಾಕಿಸ್ಕೊತಾ ಇದ್ದಾರೆ ಅಂತ ಅದ್ರ ಲೆಕ್ಕ ಹಾಕೊಳ್ಳಿ. ಗಿಲ್ಲಿ ಕ್ರೇಜ್ ಇನ್ ಆಗಿದೆ ಅಂತ ಅಲ್ವಾ? ನಾವ್ಯಾರೋ ಸುದೀಪ್ ಸರ್ದು, ದರ್ಶನ್ ಸರ್ದು ಅಥವಾ ಯಶ್ ಅವ್ರದ್ದು ಟ್ಯಾಟು ಹಾಕಿಸ್ಕೊಳ್ಳೋದನ್ನ ನೋಡಿದೀವಿ. ಆಫ್ಟರ್ ಆಲ್ ಒಬ್ಬ ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಕಂಟೆಸ್ಟೆಂಟ್ಗೆ ಇಷ್ಟು ಕ್ರೇಜ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ನಾವಂತೂ ಬಿಗ್ ಬಾಸ್ ನ ಪಕ್ಕ ಅಭಿಮಾನಿ, ಹಾಗೆ ಗಿಲ್ಲಿ ಅಭಿಮಾನಿ ಕೂಡ. ಗಿಲ್ಲಿ ಗೆಲ್ಲಬೇಕು. ದಯವಿಟ್ಟು ಯಾವುದೇ ಒಂದು ಒಳೆಟನ್ನ ಚಾನಲ್ ಅವರು ಕೊಡಬಾರ್ದು. ಯಾಕೆಂದ್ರೆ ನೀವು ಈ ರೀತಿ ಮಾಡಿರೋದನ್ನ ನಾವು ಹಿಂದೆ 2-3 ಸಲ ನೋಡಿದೀವಿ. ಆದ್ರೆ ಈ ಸರಿ ಆ ತರ ಮಾಡಬೇಡಿ. ಜನಗಳ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅಂದ್ರೆ ಬೇರೆ ಯಾರು ಚೆನ್ನಾಗಿ ಆಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಶ್ವಿನಿ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ವೀಕ್ ಅವರಿಗೆ ವಾರದ ಚಪ್ಪಾಳೆ ಸಿಕ್ಕಿದಾಗ ನಾನೇ ವಿಡಿಯೋದಲ್ಲಿ ಹೇಳಿದ್ದೆ, ಅವರು ಕಷ್ಟಪಟ್ಟಿದ್ದಾರೆ, ಆ ವಾರ ಚೆನ್ನಾಗಿ ಆಡಿದ್ದಾರೆ. ಬಿಗ್ ಬಾಸ್ ಅವರಿಗೆ ಸುದೀಪ್ ಸರ್ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಏನು ತಪ್ಪಿಲ್ಲ ಅಂತ. ಹಾಗೆ ನಾವೆಲ್ಲರನ್ನು ಬೆಂಬಲಿಸೋಣ. ಆದ್ರೆ ಹೆಚ್ಚು ನಮ್ಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿರೋದು ಗಿಲ್ಲಿ ಮಾತ್ರ. ಮಿಕ್ಕವರೆಲ್ಲ ಗಿಲ್ಲಿಗಿಂತ ಕೆಳಗಡೆ ಬರ್ತಾರೆ. ಆಗ ಗಿಲ್ಲಿ ಗೆಲ್ಲಿ ಅಂತ ನಾನು ಮತ್ತೊಮ್ಮೆ ಹಾರೈಸ್ತಾ ಇದ್ದೀನಿ. ಈಗ ಆಲ್ರೆಡಿ ವೋಟಿಂಗ್ ಫ್ಲೈನ್ಸ್ ಎಲ್ಲ ಕ್ಲೋಸ್ ಆಗ್ತಿರುತ್ತೆ. ಇನ್ಮೇಲೆ ಏನಿದ್ರು ನಾವು ಬರೀ ಗಿಲ್ಲಿ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದಷ್ಟೇ ಬಾಕಿ. ಮತ್ತೊಮ್ಮೆ ರಿಕ್ವೆಸ್ಟ್, ಚಾನಲ್ ನಲ್ಲಿ ದಯವಿಟ್ಟು ಯಾವುದೇ ಡಬಲ್ ಗೇಮ್ ಅನ್ನ ಆಡದೆ ವೋಟ್ ಪ್ರಕಾರ, ನೀವು ಸುಮ್ಮನೆ ಗೆಲ್ಸ್ಬೇಡಿ ಗಿಲ್ಲಿನ, ವೋಟ್ ಪ್ರಕಾರ ಗಿಲ್ಲಿನ ಗೆಲ್ಸಿ ಅಂತ ಕೇಳ್ಕೊತಾ ಇಷ್ಟು ದಿವಸ ಗಿಲ್ಲಿಗೆ ಸಪೋರ್ಟ್ ಮಾಡಿದ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ವಂದನೆಗಳನ್ನ ತಿಳಿಸ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ಸ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.